Next question ನೋಡ್ಕೊಳ್ಳಿ. 10 competitors in music contest are ranked by 3 judges A, B and C in the following order. A, B, C ಕೊಟ್ಟವ್ರೆ. Use rank correlation coefficient to decide which pair of judges have the nearest approach to common taste of music. ನೋಡಿ, ಇದು BMAT 301 ಮಾಡಲ್ ಕ್ವಶನ್ ಪೇಪರ್ 2 ಮಾಡಲ್ 2 ಕ್ವಶನ್ನು. ಇದನ್ನ ಯಾವ ಥರ ಮಾಡೋದು ನೋಡಿ ಸೊಲ್ಯೂಷನ್. ನೀವೇನು ಮಾಡಿ, ಟೇಬಲ್ ಮಾಡ್ಕೊಳ್ಳಿ. ಎ ಬರ್ಕೊಳ್ಳಿ. ಎ ಏನು 1 6 5 10 3 2 4 9 7 8. ಈಗ ಬಿ ಮತ್ತೆ ನೋಡಿ, 1ಗೆ 3 6 6ಗೆ 5 4 5ಗೆ 8 9 10ಗೆ 4 8 3ಗೆ 7 1 2ಗೆ 10 2 4ಗೆ 2 3 9ಗೆ 1 10 6 5 9 7. ಈ ಥರ ರ್ಯಾಂಕ್ ಬೈ ಜಡ್ಜಸ್ ಕೊಟ್ಟಿದ್ದಾರೆ. ಎ ಬಿ ಸಿ ಅವರು ಈಗ ಕಂಟೆಸ್ಟ್ ಇದ್ದಾರಲ್ಲ, ಅವ್ರಿಗೆ ರ್ಯಾಂಕ್ ವೈಸ್ ಅಂದರೆ ಎ 1 ಕೊಟ್ಟರೆ ರ್ಯಾಂಕು, ಬಿ ಅವರು ಅದೇ ಕಂಟೆಸ್ಟ್ಗೆ 3 ಕೊಟ್ಟಿದ್ದಾರೆ, ಸಿ ಅವರು 6 ಕೊಟ್ಟಿದ್ದಾರೆ ಅಂತ. ಈಗ ನೋಡಿ, ಫಸ್ಟು ಡಿ ಸ್ಕ್ವೇರ್ ಎ ಬಿನ ಫೈಂಡ್ ಮಾಡಬೇಕು. ಆಮೇಲೆ ಡಿ ಸ್ಕ್ವೇರ್ ಬಿ ಸಿನ ಫೈಂಡ್ ಮಾಡಬೇಕು. ಆಮೇಲೆ ಡಿ ಸ್ಕ್ವೇರ್ ಸಿ ಅನ್ನು ಫೈಂಡ್ ಮಾಡಬೇಕು. ನೋಡಿ, ಇದನ್ನ ಮಾಡೋಕ್ಕೆ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡ್ಕೊಳ್ಳಿ ಅಂದರೆ, ನೀವು ಇದು ಡಿ ಸ್ಕ್ವೇರ್ ಎ ಬಿ, ಡಿ ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ ವೈ ಅಂತ, ಇಲ್ಲಿ ಎ ಮೈನಸ್ ಡಿ ಅಂದರೆ ಎಕ್ಸ್ ಮೈನಸ್ ವೈ, ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಡಿ ಸ್ಕ್ವೇರ್ ಎ ಬಿಗೆ ಇದು ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್, ಇದಕ್ಕೆ ಸಿ ಮೈನಸ್ ಸಿ ಹೋಲ್ ಸ್ಕ್ವೇರ್. ಈ ಥರ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಈ ಥರ ಫೋರ್ಕು ಬರೀ ಕ್ಯಾಲ್ಸಿಗೋಸ್ಕರ ಬರೆಯೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ. ನೋಡಿ ಏನು ಮಾಡಬೇಕು. ಓಪನ್ ಬ್ರ್ಯಾಕೆಟ್ ಆಲ್ಫಾ ಎ ಮೈನಸ್ ಆಲ್ಫಾ ಬಿ ಕ್ಲೋಸ್ ಬ್ರ್ಯಾಕೆಟ್ ಹೋಲ್ ಸ್ಕ್ವೇರ್ ಆಲ್ಫಾ ಇಂಟೆಗ್ರಲ್ ಓಪನ್ ಬ್ರ್ಯಾಕೆಟ್ ಆಲ್ಫಾ ಬಿ ಮೈನಸ್, ಕ್ಲಿಯರ್ ಮಾಡ್ಕೊಡೋಣ. ಶಿಫ್ಟ್ ಮೈನ್ 3 ಫಸ್ಟಿಂದ ಮಾಡೋಣ. ಓಪನ್ ಬ್ರ್ಯಾಕೆಟ್ ಆಲ್ಫಾ ಎ ಮೈನಸ್ ಆಲ್ಫಾ ಬಿ ಹೋಲ್ ಸ್ಕ್ವೇರ್ ಆಲ್ಫಾ ಇಂಟೆಗ್ರಲ್ ಕ್ಲೋಸ್ ಓಪನ್ ಬ್ರ್ಯಾಕೆಟ್ ಬಿ ಮೈನಸ್ ಆಲ್ಫಾ ಸಿ ಹೋಲ್ ಸ್ಕ್ವೇರ್ ಆಲ್ಫಾ ಕೋಲನ್ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್. ಈ ಥರ ಟೈಪ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಏನು ಮಾಡಿ, ಕ್ಯಾಲ್ಕುಲೇಟ್ ಎ ಬಿ ಸಿ ಕೊಡಿ. ಫಸ್ಟ್ ಎ ಏನು 1, ಬಿ ಏನು 3, ಸಿ ಏನು 6. ಆನ್ಸರ್ 4 9 25. ಈಗ ಎ ಬಂದು 6 5 4, ಎ 6 ಬಿ 5 ಸಿ 4 1 1 4. ನೆಕ್ಸ್ಟ್ ಎ 5 ಬಿ 8 ಸಿ 9 9 1 16. ಎ 10 ಬಿ 4 ಸಿ 8 36 16 4 ಎ 3 ಬಿ 7 ಸಿ 1 16 36 4 A2
D10 C2 64 0 A4 B2 C3 4 1 1 A9 B1 C10 64 81 1 A7 B6 C5 1 1 4 A8 B9 C7 1 4 1 ಆಮೇಲೆ ಏನು ಮಾಡಬೇಕೆಲ್ಲ ಆ್ಯಡ್ ಮಾಡಿ 4 plus 1 plus 9 plus 36 plus 16 plus 64 plus 4 plus 64 plus 1 plus 1 200 ಆಗುತ್ತೆ. ನೆಕ್ಸ್ಟ್ 9 plus 1 plus 1 plus 16 plus 36 plus 64 plus 1 plus 81 plus 1 plus 4 214 ಆಗುತ್ತೆ. ನೆಕ್ಸ್ಟ್ 25 plus 4 plus 16 plus 4 plus 4 plus 1 plus 1 plus 4 plus 1 60 ಆಗುತ್ತೆ. ಇಷ್ಟ ಆದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ ನೋಡಿ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಹ್ಯಾವ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ಗೆ ಫಾರ್ಮುಲಾ ಬಂದು ರೋ is equal to 1 minus 6 times summation of d square divided by n into n square minus 1. ಇಲ್ಲಿ ಫಸ್ಟ್ ಏನು ಮಾಡಬೇಕು, ನೋ ಅಂತ ಬರೆದು ರ್ಯಾಂಕ್ ಕೋರಿಲೇಷನ್ ಎ ಬಿ ಫೈಂಡ್ ಮಾಡಿ. ರ್ಯಾಂಕ್ ಕೋರಿಲೇಷನ್ ಎ ಬಿಗೆ ಫಾರ್ಮುಲಾ 1 minus 6 summation of DAB square divided by n into n square minus 1 ಅಂದರೆ 1 minus 6 times summation of DAB square ಬಂದು 200, n ಅಂದರೆ 10, 10 square minus 1 ಇದು ರೋ ಎ ಬಿ ಆಯಿತು. ನೆಕ್ಸ್ಟು ರೋ ಬಿ ಸಿ 1 minus 6 times summation of DBC square divided by n into n square minus 1 ಅಂದರೆ 1 minus 6 times ಇದು ಒಂದು 214 divided by 10 into 10 square minus 1. Next row C 1 minus 6 summation of DCA whole square n into n square minus 1 1 minus 6 times DCA ಬಂದು 60 ನೋಡಿ. ಸಮೇಷನ್ ಆಫ್ ಡಿ ಸಿ ಎ ಸ್ಕ್ವೇರ್ ಬಂದು 60, ಇದು 10 into 10 square minus 1. ಫೈನಲ್ ಆನ್ಸರ್ ಬಂದು 1 minus 6 times 200 divided by 10 into 10 square minus 1 minus shift mode 6 4 minus
-0.2121. ಇಲ್ಲಿ ನೋಡಿ 200 ಬದಲು 240 -0.297 70 ಬೇಕಾದರೂ ಬರೀ. ಆಮೇಲೆ 60 0.6364. ಈಗ ನೋಡಿ ಇದು ಎ ಬಿದು ರ್ಯಾಂಕ್ ಕೋರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಬಂದು ನೆಗೆಟಿವ್ ಬಂದಿದೆ, ಅಂದರೆ ಇದು ಟೆಸ್ಟ್ ಆಪೋಸಿಟ್ ಇದೆ ಅಂತ ಎ ಮತ್ತು ಬಿ. ಈವನ್ ಬಿ ಸಿದು ಟೆಸ್ಟು ಆಪೋಸಿಟ್ ಇದೆ ಅಂತ, ಸಿ ಎದು ಟೆಸ್ಟು ಲೈಕ್ಲಿ ಇದೆ ಅಂತ. ಅರ್ಥ ಆಗ್ತಿದೆಯಾ? ಈಗ ನೋಡಿ ಈ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ, ಇಟ್ ಮೇ ಬಿ ಅಬ್ಸರ್ವ್ ದ್ಯಾಟ್ row AB and row BC are negative, which means that their tests, ಅಂದರೆ ಯಾರ್ದು ಟೆಸ್ಟು ಎ ಆ್ಯಂಡ್ ಬಿ ಮತ್ತು ಬಿ ಆ್ಯಂಡ್ ಸಿ, ಎ ಆ್ಯಂಡ್ ಬಿ ಮತ್ತು ಬಿ ಆ್ಯಂಡ್ ಸಿ ಆರ್ ಆಪೋಸಿಟ್. ಬಟ್ ರೋ ಸಿ ಎ ವ್ಯಾಲ್ಯೂ ಏನಿದೆ ಪಾಸಿಟಿವ್ ಇದೆ ಆ್ಯಂಡ್ ಈಸ್ ನಿಯರರ್ ಟು 1 ಇದೆ. ಇದಕ್ಕೆ ಪರ್ಫೆಕ್ಟ್ ಕೋರಿಲೇಷನ್ ಯಾರ ಜಡ್ಜಸ್ ಮೇಲೆ ಪರ್ಫೆಕ್ಟ್ ಕೋರಿಲೇಷನ್ ಇರೋದು ಸಿ ಮತ್ತು ಎ. ಇಷ್ಟು ಮಾಡಬೇಕು. ಗೊತ್ತಾಯ್ತು ನೋಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೊಂದು ಸೆಂಟೆನ್ಸ್ ಬರ್ಕೊಡೋಣ. thus we conclude that the judges C and A have the nearest approach to common test of ಮ್ಯೂಸಿಕ್. ನೋಡಿ ಇಷ್ಟು ಬರೆದು ನಡೆಯುತ್ತೆ. ಇದೊಂದು ಎಕ್ಸ್ಟ್ರಾ ಬರೆದು ನೋಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.